ಶ್ರೀ ಫುಡ್ ಆ್ಯಂಡ್ ಕ್ರಿಯೇಷನ್ಗೆ ನಿಮಗೆಲ್ಲ ಸ್ವಾಗತ. ನಮಸ್ಕಾರ ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೇನೆ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಮಂದಿ ಮನ್ಯಾಗ ಎಲ್ಲಿ ಹೋದ್ರೂ ಮರಿಲಾಗ್ದಂಥ ಅಡುಗೆ ಅಂದರೆ ಜೋಳದ ರೊಟ್ಟಿ. ಬಿಸಿ ಬಿಸಿ ರೊಟ್ಟಿ, ಅದ್ರಾಗ ಸ್ವಲ್ಪ ಬೆಣ್ಣೆ ಜೊತೆಗೆ ಒಂದಿಷ್ಟು ಎಣ್ಗಾಯಿ ಪಲ್ಯ ಇತ್ತಂದ್ರೆ ಮುಗೀತು, ಸ್ವರ್ಗ ಸುಖ ಇದ್ದಂಗೆ. ಬರ್ರಿ ಇವತ್ತು ಮಸ್ತ್ ಮೆತ್ತಗಿನ ಹಾಗೂ ಕಡಕ್ ರೊಟ್ಟಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ ಗ್ಯಾಸಿ ಮೇಲೆ ಒಂದು ದಬರಿ ಇಟ್ಟನ್ರಿ, ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕೇನಿ, ಒಂದು ಸ್ವಲ್ಪ ಉಪ್ಪು ಹಾಕೇನ್ರಿ. ನೋಡಿ, ನೀರು ಹಿಂಗೆ ಕುದಿಬೇಕ್ರಿ. ಹಿಂಗೆ ಕುದಿಯೋವಾಗ ನಾನು ಇಲ್ಲಿ ಒಂದು ಬೌಲಷ್ಟು ಜೋಳದ ಹಿಟ್ಟು ಹಾಕಕತ್ತನ್ರಿ. ಈ ಹಿಟ್ಟನ್ನ ನಾನು ಮೊದಲೇ ಜರಡಿ ಹಿಡ್ದು ಇಟ್ಟಿದ್ದೆ ರೀ. ನೀವು ಜರಡಿ ಹಿಡ್ಕೊಂಡೆ ಈ ರೀತಿ ಜಿಗುಟ್ ಮಾಡ್ಕೊಳ್ರಿ. ನೋಡಿ, ಈ ರೀತಿ ನೀರಿಗೆ ಹಿಟ್ಟು ಹಾಕಿದ ಮೇಲೆ ಚೆನ್ನಾಗಿ ಒಂದು ಚುಂಚ್ಕದಿಂದ ಅಥವಾ ಒಂದು ಸ್ಪೂನಿಂದ ಈ ರೀತಿ ನೀಟಾಗಿ ತಿರುಗಿಸ್ಬೇಕ್ರಿ. ನೋಡಿ, ಹಿಂಗೆ ಈ ಹಿಟ್ಟು ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡ್ರಿ. ಒಂದು ಸ್ವಲ್ಪ ಆರಿದ ಮೇಲೆ, ಫುಲ್ ಆರಿಸ್ಬಾರ್ದ್ರಿ, ಒಂದು ಸ್ವಲ್ಪ ಆರಿದ ಮೇಲೆ ಅದನ್ನು ಇನ್ನೊಂದು ಪಾತ್ರೆ ತೆಗೆದ್ಬಿಟ್ಟು ಚೆನ್ನಾಗಿ ನಾದ್ಬೇಕ್ರಿ. ನೋಡಿರಿ, ಒಂದು ಸ್ವಲ್ಪ ನೀರು ತಗೊಂಡನಿ, ಮತ್ತು ಒಂದು ಸ್ವಲ್ಪ ಒಣ ಹಿಟ್ಟು ತಗೊಂಡು ಒಂದು ಸ್ವಲ್ಪನೇ ಒಣ ಹಿಟ್ಟು ಹಾಕ್ಬಿಟ್ಟು ನೀರು ಕೈಗೆ ಹಚ್ಕೊಂಡ್ಬಿಟ್ಟು ನಾದ್ರಿ. ಸುಡಾಕತ್ತಿರ್ತೈತ್ರಿ, ಭಾಳ ಹುಷಾರವಾಗಿ ನಾವು ಕಲಸ್ಬೇಕ್ರಿ. ನಾವು ಎಷ್ಟು ಹಿಟ್ಟನ್ನ ನಾದ್ತೀವೋ ಅಷ್ಟು ಚಲೋ ರೊಟ್ಟಿ ಬರ್ತಾವ್ರಿ. ನೋಡಿರಿ, ಹಿಂಗೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಕೈಗೆ ಒಂದು ಸ್ವಲ್ಪ ತಣ್ಣೀರು ಹಚ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ನಾದ್ಬೇಕ್ರಿ. ಸ್ವಲ್ಪ ಒಣ ಹಿಟ್ಟನ್ನ ಈ ಜಿಗಟಿಗೆ ಹಾಕ್ಕೊಂಡು ಈ ರೀತಿ ನಾದಿದ್ರೆ ಸ್ವಲ್ಪ ಕಡಕ್ ರೊಟ್ಟಿ ಮಾಡ್ಕೋಬೋದ್ರಿ. ಬರೀ ಜಿಗಟ್ನಾಗ ನಾವು ರೊಟ್ಟಿ ಮಾಡ್ಕೊಂಡ್ರೆ ಅವು ರೋಸ್ಟ್ ಆಗಲ್ರಿ, ಭಾಳ ಸಾಫ್ಟ್ ರೊಟ್ಟಿ ಹಾಕವ್ರಿ. ಈ ರೀತಿ ಚೆನ್ನಾಗಿ ನಾದಿದ ಮೇಲೆ ಈ ಥರ ಉಳ್ಳಿ ಮಾಡಿ ಇಟ್ಕೊಳ್ರಿ. ನೋಡಿರಿ, ಒಂದು ಬೌಲ್ ಹಿಟ್ಟಿನಾಗ 12ರಿಂದ 13 ರೊಟ್ಟಿ ಮಾಡ್ಕೋಬೋದ್ರಿ. ನೋಡಿರಿ, ಈ ಥರ ಉಳ್ಳಿ ಮಾಡಿ ಇಟ್ಕೊಂಬಿಡ್ರಿ. ಮತ್ತು ಮಣಿ ಮೇಲೆ ಉದ್ದಕ್ಕಿಂತ ಮುಂಚೆ ಆ ಉಳ್ಳಿ ತಗೊಂಡು ಈ ಥರ ನಾದ್ಕೋಬೇಕ್ರಿ. ಹಿಂಗೆ ನಾದ್ಕೊಂಡಾಗ ರೊಟ್ಟಿ ಬಿರಿ ಬಿಡಂಗಿಲ್ರಿ, ಚೆಂದಾಗಿ ಉದ್ದಕ್ಕೆ ಬರ್ತೈತ್ರಿ. ನೋಡಿರಿ, ಈ ಥರ ಒಣ ಹಿಟ್ಟು ಹಚ್ಕೊಂಬಿಟ್ಟು ಲಟ್ಟಣಿಗೆಯಿಂದ ಲಟ್ಟಿಸ್ಬೇಕ್ರಿ. ನಾವು ಚಂದ ಹಿಟ್ಟನ್ನ ನಾದಿದ್ರೆ ಈ ಥರ ಚೆನ್ನಾಗಿ ರೊಟ್ಟಿ ಬರ್ತಾವ್ರಿ. ನೋಡಿರಿ, ಒಟ್ಟು ಹರಿಲಾರ್ದಂಗೆ ನಾವು ರೊಟ್ಟಿ ಉದ್ಬೋದ್ರಿ. ನಿಮಗೆ ರೊಟ್ಟಿ ಬಡಿಯಕ್ಕೆ ಬಂದ್ರೆ ಬಡೀರಿ, ಉದ್ದಕ್ಕೆ ಬಂದ್ರೆ ಉದ್ಕೊಂಡು ರೊಟ್ಟಿ ಮಾಡ್ಕೊಳ್ರಿ. ನನಗೆ ಬಡಿಯಕ್ಕೆ ಬರಲ್ರಿ, ಹಂಗಾಗಿ ಲಟ್ಟಣಿಗೆಯಿಂದ ಲಟ್ಸಾಕತ್ತನ್ರಿ. ನೋಡಿರಿ, ಈಗ ಇದಕ್ಕೆ ನಾನು ಎಳ್ಳು ಹಾಕಾಕತ್ತನ್ರಿ. ಎಳ್ಳೊಳಗೆ ಕ್ಯಾಲ್ಶಿಯಂ ಜಾಸ್ತಿ ಇರ್ತೈತೆ ರೀ, ಹಂಗೆ ರೊಟ್ಟಿನೂ ಸಹ ಭಾಳ ರುಚಿಯಾಗಿರ್ತಾವ್ರಿ. ಹಿಂಗೆ ಕರಿ ಎಳ್ಳನ್ನ ನಾನು ಹಾಕ್ಬಿಟ್ಟು ಮತ್ತೆ ಒಂದೆರಡು ಸುತ್ತು ಉದ್ಬೇಕ್ರಿ. ನೋಡಿರಿ, ರೊಟ್ಟಿ ಉದ್ದಿದ ಮೇಲೆ ಕೈಯಾಗ ಹಾಕ್ಕೊಂಡ್ರೂ ಸಹ ಹರಿವಲ್ದ್ರಿ. ನೋಡಿರಿ, ಅಷ್ಟು ಚೆಂದಾಗಿ ನಾವು ನಾದಿದ್ರೆ ಈ ರೀತಿ ಚೆಂದಾಗಿ ರೊಟ್ಟಿ ಬರ್ತಾವ್ರಿ. ನೋಡಿರಿ, ಹಂಚ್ಕಾದ್ಮೇಲೆ ಈ ಥರ ರೊಟ್ಟಿ ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಆ ರೊಟ್ಟಿ ಮೇಲೆ ಚೆಂದಾಗಿ ನೀರು ಹಚ್ಬೇಕ್ರಿ. ರೊಟ್ಟಿ ಉದ್ದ ಮುಂದೆ ಒಣ ಹಿಟ್ಟು ಬಿಳಿ ಹಿಟ್ಟು ಹಾಕೊಂಡು ಉದ್ದಿರ್ತಾವಲ್ರಿ, ಅದೇನು ಕಾಣಬಾರ್ದ್ರಿ, ಹಂಗೆ ನೀರು ಹಚ್ಬೇಕ್ರಿ. ಒಂದು ನಿಮಿಷಕ್ಕೆ ಅದ್ರ ಮೇಲೆ ಸಣ್ಣಗೆ ಗುಳ್ಳಿ ಬರ್ತಾವ್ರಿ, ಆಮೇಲೆ ತಿರುಗಿಸಾಕ್ಬೇಕ್ರಿ. ಗ್ಯಾಸ್ ಸ್ಟವ್ನ ಸಣ್ಣ ಇಟ್ಕೊಂಡು ನಾವು ರೊಟ್ಟಿ ಬೇಯಿಸಿದ್ರೆ ಕಡಕ್ ರೊಟ್ಟಿ ಮಾಡ್ಕೋಬೋದ್ರಿ. ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಂಡ್ರೆ ನಾವು ಮೆತ್ತಗೆ ರೊಟ್ಟಿ ಮಾಡ್ಕೋಬೋದ್ರಿ. ನೋಡಿರಿ, ಬೇಕಂದ್ರೆ ಕಡಕ್ಕು ಮಾಡ್ಕೋಬೋದು, ಇಲ್ಲಾಂದ್ರೆ ಸಾಫ್ಟ್ ರೊಟ್ಟಿನೂ ಸಹ ಬೇಯಿಸ್ಕೋಬೋದ್ರಿ. ನೋಡಿರಿ, ರೊಟ್ಟಿ ಚಲೋ ತನಕ ಬೇಯ್ಬೇಕ್ರಿ. ಈ ಥರ ನೋಡಿರಿ, ಈ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಶೇಂಗಾ ಚಟ್ನಿ ಅಥವಾ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಇತ್ತಂದ್ರೆ ಭಾರಿ ರುಚಿ ಇರ್ತೈತ್ರಿ. ನೋಡಿರಿ, ಇನ್ನೊಂದು ರೊಟ್ಟಿನ ಉದ್ದಿ ತೋರ್ಸಕತ್ತಾನೆ. ಭಾಳ ಸುಲಭ ಐತ್ರಿ ಈ ರೊಟ್ಟಿ ಉದ್ದೋದು. ನೋಡಿರಿ, ಈ ರೊಟ್ಟಿ ಆರೋಗ್ಯಕ್ಕೂ ಸಹ ಭಾಳ ಒಳ್ಳೇದ್ರಿ. ಜೋಳದಲ್ಲಿ ನಾರಿನಂಶ ಭಾಳ ಇರ್ತೈತ್ರಿ. ಇದು ಮಲಬದ್ಧತೆ ಸಮಸ್ಯೆನೂ ಸಹ ದೂರ ಮಾಡ್ತೈತಿ, ಮತ್ತು ಜೀರ್ಣಕ್ರಿಯೆಗೂ ಸಹ ಭಾಳ ಸಹಾಯ ಮಾಡ್ತೈತ್ರಿ. ಮತ್ತು ಮಧುಮೇಹಗಳಿಗೆ ಅಂದರೆ ಶುಗರ್ ಇರೋರಿಗೂ ಸಹ ಭಾಳ ಒಳ್ಳೇದ್ರಿ. ಇದು ರಕ್ತದೊಳಗಿರೋ ಸಕ್ರೆ ಮಟ್ಟನ ದಿಢೀರಂತ ಏರ್ಸೋದಿಲ್ರಿ, ಹಾಗಾಗಿ ಸಕ್ರೆ ಕಾಯಿಲೆ ಇರೋರು ಎಲ್ಲರಿಗೂ ಸಹ ಇದು ಅತ್ಯುತ್ತಮ ಆಹಾರ ರೀ. ಜೋಳದೊಳಗಿರೋ ಪೋಷಕಾಂಶಗಳು ದೇಹದ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತೈತ್ರಿ. ಅಷ್ಟೇ ಅಲ್ರಿ, ಹೃದಯದ ಆರೋಗ್ಯನೂ ಸಹ ಸುಧಾರಿಸ್ತದ್ರಿ. ಜೋಳದೊಳಗೆ ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟ್ಸು ಭಾಳ ಇರೋದ್ರಿಂದ ಇದನ್ನು ಸೇವಿಸಿದ್ರೆ ನಮ್ಮ ಮೂಳೆನೂ ಗಟ್ಟಾಕವ್ರಿ. ಅಷ್ಟೇ ಅಲ್ರಿ, ರಕ್ತದೊಳಗೆ ಹಿಮೋಗ್ಲೋಬಿನ್ ಮಟ್ಟನೂ ಸಹ ಜಾಸ್ತಿ ಆಕತ್ರಿ.
ನೀವು ಹಿಂಗೆ ಒಂದು ಸಲ ಮಾಡಿಕೊಂಡು ತಿನ್ರಲ್ಲ ಮತ್ತೆ ರೊಟ್ಟಿ ಮಾಡ್ಕೊಂಡು ತಿನ್ಬೇಕಂತ ಅನಿಸ್ತತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪ್ರೋತ್ಸಾಹಿಸ್ರಿ.